ನಾನು ಒಳಸಾಕಿದ್ರೆ ಏನಾಗುತ್ತದು? ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೀವು ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು, ಮೇ 4 ಸೊ ನಾನು 2 ಡೇಸ್ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಇರೋ ಕಾರಣ ಅಪ್ಲೋಡ್ ಮಾಡಿರಲಿಲ್ಲ. ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ½ kg ಕೇಕ್ ತೊಗೊಂಡು ಬಂದು ಕಟಿಂಗ್ ಮಾಡಿಸಿದ್ವಿ. ಅವ್ರಿಗೆ ಇಷ್ಟ ಇರಲಿಲ್ಲ, ನಮ್ಮ ಮನೆಯವ್ರು ಕಟ್ ಮಾಡಲ್ಲ ಅಂತಿದ್ರು. ಇನ್ನೇನು ಮಕ್ಳು ದೊಡ್ಡವ್ರು ಆಗ್ತಿದ್ರು, ಅವ್ರಿಗೆ ಮಾಡಿಸ್ಕೊಂಡು ಹೋದರೆ ಸಾಕು, ನಮಗೆ ಸ್ಕಿಪ್ ಮಾಡೋಣ, ಇನ್ನೇನು ಮುಂದಕ್ಕೆ ಇಲ್ಲಿಗೆ ಸಾಕು, ಇನ್ನೇನು ಕೇಕೆಲ್ಲ ತಂದು ಕಟಿಂಗ್ ಮಾಡೋದೇನು ಬೇಡ ಅಂತ ಹೇಳ್ತಿದ್ರು. ನಾನು ಫೋರ್ಸ್ ಮಾಡಿ ಇಲ್ಲ ತೊಗೊಂಡು ಬನ್ನಿ, ಒಂದು ½ kg ಕಟ್ ಮಾಡಿ ಅಂತೇಳಿ ತೊಗೊಂಡು ಬನ್ನಿ ಅಂತ ಫೋರ್ಸ್ ಮಾಡಿದ್ದಕ್ಕೆ ಒಂದು ½ kg ತೊಗೊಂಡು ಬಂದಿದ್ದರು. ಕೇಕ್ ಕಟ್ ಮಾಡಿದ್ರು. ಸಿಂಪಲ್ಲಾಗಿ ನಮ್ಮ ಹಸ್ಬೆಂಡ್ ಬರ್ಡೇ ಆಯಿತು. ಈ ವಿಡಿಯೋದಲ್ಲಿ ನಮ್ಮ ಹಸ್ಬೆಂಡ್ ಕೇಕ್ ಕಟಿಂಗ್ ಮಾಡಿಸಿದ ವಿಡಿಯೋನ ನೀವು ಈಗ ನೋಡ್ಬೋದು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಮತ್ತು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಿನ್ನೇನು, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಮತ್ತು ಇನ್ನೇನು ಮಕ್ಳು ದೊಡ್ಡವ್ರು ಆಗ್ತಾ ನಮಗೆ ಅವ್ರಿಗೆ ಜವಾಬ್ದಾರಿ, ಅವ್ರನ್ನೇ ಬೆಳೆಸೋದು, ಅವ್ರಿಗೆ ಖುಷಿ ಅಂತ ಅವ್ರು ಖುಷಿ ಪಡೋವಂಥ ಕೆಲಸಗಳನ್ನ ಮಾಡಿಸೋದು ನಮ್ದು ಇದೇ ಆಗುತ್ತೆ. ಇನ್ನೇನು ಬರೀ ಜವಾಬ್ದಾರಿಗಳು, ಮಕ್ಕಳು ದೊಡ್ಡವ್ರು ಆಗ್ತಾ ನಮಗೆ ಜವಾಬ್ದಾರಿ ಜಾಸ್ತಿ ಆಗೋದ್ರಿಂದ ನಮಗೆ ಕೇಕ್ ಕಟಿಂಗ್ ಆಗಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಏನು ಇಷ್ಟ ಇರೋಲ್ಲ. ಈಗ ಮುಂದೆ ವಿಡಿಯೋದಲ್ಲಿ ನಮ್ಮ ಹಸ್ಬೆಂಡ್ ಕೇಕ್ ಕಟ್ ಮಾಡಿದ ವಿಡಿಯೋ ಶೇರ್ ಮಾಡ್ಕೊ. ವಿಶ್ ಮಾಡ್ರಿ ಈಗ ಪಾಪಂಗೆ ನೀವು. ವಿಶ್ ಮಾಡಿ. ಅಷ್ಟೇ ಆಗೋದು. ಇರು ಕೊಂಚಿವಂತ ಇರು, ಪಾಪಂಗೆ ಹಾಕೊಡುತ್ತೆ ನಿಂಗೆ. ಬಾ ಪಕ್ಕಕ್ಕೆ, ಮನೆ ಪಕ್ಕಕ್ಕೆ ಇರಿದು ಪಾಪಂಗೆ ತಿನ್ಸಿ ನೀವು.